ಗೈಸ್ ವೆಲ್ಕಮ್ ಬ್ಯಾಕ್ ಸತೀಶ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ಭಾರತ ಚಿತ್ರರಂಗದಲ್ಲಿ ಕಡಿಮೆ ಬಜೆಟ್ಟಿಂದ ಶುರು ಮಾಡಿ ಅತಿ ಹೆಚ್ಚು ಹಣ ಗಳಿಸಿದಂತಹ 5 ಸಿನಿಮಾಗಳನ್ನು ನಾವು ಇವತ್ತು ನೋಡೋಣ ಬನ್ನಿ. ಟಾಪ್ ನಂಬರ್ 1ನಲ್ಲಿ ಬರುವಂತಹ ಭಾರತ ಚಿತ್ರರಂಗದ ಅತ್ಯಂತ ಹೆಚ್ಚು ಹಣ ಗಳಿಸಿದ ಸಿನಿಮಾ ದಂಗಲ್ ಸಿನಿಮಾವು 2016ರಲ್ಲಿ ರಿಲೀಸ್ ಆಗುತ್ತದೆ. ಇದರಲ್ಲಿ ಮೇನ್ ಪಾರ್ಟ್ಸ್ನಲ್ಲಿ ಅಮೀರ್ ಖಾನ್ ಅವರು ನಟನೆ ಮಾಡಿರುತ್ತಾರೆ. ಈ ಸಿನಿಮಾದಲ್ಲಿ ಒಲಿಂಪಿಕ್ಸ್ನ ಕುಸ್ತಿಯ ಕುರಿತು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಈ ದಂಗಲ್ ಸಿನಿಮಾವು 70 ಕೋಟಿ ಬಜೆಟ್ನಲ್ಲಿ ತಯಾರಾಗಿ 2016ನೇ ವರ್ಷದಲ್ಲಿ ವರ್ಲ್ಡ್ ವೈಡ್ನಲ್ಲಿ 2200 ಕೋಟಿ ಗಳಿಸುವಲ್ಲಿ ಯಶಸ್ವಿಯಾಗುತ್ತದೆ. ಇಂದಿಗೂ ಭಾರತದ ನಂಬರ್ 1 ಸಿನಿಮಾದಲ್ಲಿ ದಂಗಲ್ನ ಹೆಸರಿದೆ. ನಂತರ 2ನೇ ಸ್ಥಾನದಲ್ಲಿ ಬಾಹುಬಲಿ ಪಾರ್ಟ್ 2 ಕನ್ಕ್ಲೂಷನ್ ಸಿನಿಮಾವು ಬರುತ್ತದೆ. ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ತೆಲುಗು ಖ್ಯಾತ ನಟ ಪ್ರಭಾಸ್ ಹೀರೋ ಆಗಿ ಅಭಿನಯಿಸಿದ್ದಾರೆ ಮತ್ತು ರಾಜಮೌಳಿ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ. 2017ರಲ್ಲಿ ರಿಲೀಸ್ ಆದ ಬಾಹುಬಲಿ ಪಾರ್ಟ್ 2 ಕನ್ಕ್ಲೂಷನ್ ಸಿನಿಮಾವು 250 ಕೋಟಿ ಬಜೆಟ್ನಿಂದ ತಯಾರಾಗಿ ವರ್ಲ್ಡ್ ವೈಡ್ 1800 ಕೋಟಿಗೂ ಅಧಿಕ ಹಣವನ್ನು ಗಳಿಸಿಕೊಳ್ಳುತ್ತದೆ. ನಂತರ 3ನೇ ಸ್ಥಾನದಲ್ಲಿ ಬರುವುದೇ ನಮ್ಮ ಕನ್ನಡಿಗರ ಹೆಮ್ಮೆ ಅಂತಾನೆ ಹೇಳಬಹುದಾದ ಕನ್ನಡದ ಬ್ಲಾಕ್ ಬಸ್ಟರ್ ಹಿಟ್ KGF 2. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ KGF 2 ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ ಚಿತ್ರವೇ KGF 2. ಕನ್ನಡ ಚಿತ್ರರಂಗವನ್ನು ಗುರುತಿಸಿಕೊಳ್ಳುವ ಹಾಗೆ ಮಾಡಿದ ಚಿತ್ರ KGF 2 ಅಂದರೆ ತಪ್ಪಾಗೋದಿಲ್ಲ. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಯಶ್ ಅವರು ಹೀರೋ ಆಗಿ ಮಿಂಚಿದ್ದಾರೆ ಮತ್ತು ಇದನ್ನು ಡೈರೆಕ್ಷನ್ ಮಾಡಿದವರು ಪ್ರಶಾಂತ್ ನೀಲ್ ಅವರು. KGF 2 ಸಿನಿಮಾ 100 ಕೋಟಿ ವೆಚ್ಚದಲ್ಲಿ ತಯಾರಾಗಿ 1300 ಕೋಟಿ ಬಾಚಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ಹಾಗೆ ಕನ್ನಡ ಚಿತ್ರರಂಗವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಿತು ಎಂದರೆ ತಪ್ಪಾಗುವುದಿಲ್ಲ. ನಂತರ 4ನೇ ಸ್ಥಾನದಲ್ಲಿ RRR ಮೂವಿಯು ಬರುತ್ತದೆ. ಇದರಲ್ಲಿ ಜೂನಿಯರ್ NTR ಮತ್ತು ಚಿರಂಜೀವಿ ಮಗ ರಾಮ್ ಚರಣ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಬಾಲಿವುಡ್ನ ನಟಿ ಆಲಿಯಾ ಭಟ್ ಅವರು ಕೂಡ ಅಭಿನಯಿಸಿದ್ದಾರೆ. ಈ ಸಿನಿಮಾವು ತೆಲುಗು ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿತೆಂದರೆ ತಪ್ಪಾಗುವುದಿಲ್ಲ. ಇಬ್ಬರು ಸ್ಟಾರ್ ಹೀರೋಗಳನ್ನು ಒಂದೇ ಚಿತ್ರದಲ್ಲಿ ನಟಿಸುವ ಹಾಗೆ ಮಾಡುವುದು ತುಂಬಾನೇ ಕಷ್ಟ. ಯಾಕೆಂದರೆ ಇಬ್ಬರು ಸ್ಟಾರ್ ನಟರಿಗೂ ಅವರದೇ ಆದ ಫ್ಯಾನ್ ಫಾಲೋಯಿಂಗ್ ಇರುತ್ತದೆ. ಅದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾದರೆ ಇಬ್ಬರು ಫ್ಯಾನ್ಗಳ ನಡುವೆ ಜಗಳಗಳು ಉಂಟಾಗುತ್ತವೆ. ಆದರೂ ಇವನ್ನೆಲ್ಲ ಬದಿಗಿಟ್ಟು RRR ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು ಮತ್ತು ಇದರ ಡೈರೆಕ್ಷನ್ನು ಬಾಹುಬಲಿ ಖ್ಯಾತಿಯ ಎಸ್ ರಾಜಮೌಳಿ ಅವರು ಮಾಡಿದ್ದಾರೆ. RRR ಸಿನಿಮಾ 550 ಕೋಟಿ ವೆಚ್ಚದಲ್ಲಿ ತಯಾರಾಗಿ 1200 ಕೋಟಿಯನ್ನು ಗಳಿಸಿಕೊಳ್ಳುತ್ತದೆ. ಇದರಿಂದ ಭಾರತ ಚಿತ್ರರಂಗದಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಿದ 4ನೇ ಚಿತ್ರವಾಗಿ ಉಳಿಯುತ್ತದೆ. ನಂತರ 5ನೇ ಸ್ಥಾನದಲ್ಲಿ ಪ್ರಭಾಸ್ ನಟನೆಯ ಕಲ್ಕಿ AD 1928 ಚಿತ್ರವು ಬರುತ್ತದೆ. ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಬಾಹುಬಲಿ ಖ್ಯಾತಿಯ ಪ್ರಭಾಸ್ ಮತ್ತು ಬಾಲಿವುಡ್ನ ನಟಿ ದೀಪಿಕಾ ಪಡುಕೋಣೆ ಮತ್ತು ಅಮಿತಾಬ್ ಬಚ್ಚನ್ ಅವರು ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾವು ಮೈಥಾಲಜಿಕಲ್ ಸಿನಿಮಾವಾಗಿ ಮೂಡಿಬಂದಿದೆ. ಈ ಸಿನಿಮಾದಲ್ಲಿ ಭಗವಂತ ಕಲ್ಕಿಯು ಹೇಗೆ ಹುಟ್ಟಿ ಬರುತ್ತಾನೆ ಮತ್ತು ಯಾವಾಗ ಬರುತ್ತಾನೆ ಎಂದು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಈ ಚಿತ್ರವು ಪಾರ್ಟ್ 1 ಆಗಿದ್ದು ನಂತರ ಪಾರ್ಟ್ 2 ಬರಲಿದೆ. ಈ ಮಟ್ಟಕ್ಕೆ ಯಶಸ್ವಿಯಾಗಿರುವುದರಿಂದ ಪಾರ್ಟ್ 2 ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಗಳು ಇವೆ. ಫ್ರೆಂಡ್ಸ್, ನಿಮಗೆ ಈ 5 ಚಿತ್ರದಲ್ಲಿ ಯಾವುದು ನಿಮ್ಮ ನೆಚ್ಚಿನ ಚಿತ್ರ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.